ಸೊ ಎಲ್ರಿಗೂ ನಮಸ್ಕಾರಗಳು. ಇದು ತುಂಬಾ ಸಂತೋಷಕರವಾದಂಥ ವಿಚಾರ. ನಮ್ಮ ಸುಪ್ರಭಾತ ನಗರ ಕ್ಷೇಮಾಭಿವೃದ್ಧಿ ಸಂಘ ಈ ಒಂದು ನಿವಾಸದಲ್ಲಿರುವಂಥ ಎಲ್ಲ ಅಫಿಷಿಯಲ್ಸ್ ಜನಗಳು ಒಟ್ಟಾಗಿ ಸೇರಿ ಮಾಡ್ತಾ ಇರುವಂಥ ಒಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇದು. ಸೊ ಈ ಒಂದು ಕಾರ್ಯಕ್ರಮ ಇವತ್ತು ಬಹಳ ತುಂಬಾ ಚೆನ್ನಾಗಿ ನಡೆದಿದೆ. ನೀವೆಲ್ಲ ನೋಡ್ತಾ ಇದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬಾ ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಿಂತ ಮುಂಚೆ ಒಂದು ವೇದಿಕೆ ಕಾರ್ಯಕ್ರಮ ಇತ್ತು. ಆ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅದ್ಭುತವಾದಂತಹ ಮಹನೀಯರು, ಶಾಸಕರು ಟಿ ಸೋಮಶೇಖರ್ ಗೌಡ ಸರ್ ಅವರು ಆಗಮಿಸಿ ಅದ್ಭುತವಾದಂತಹ ಮಾತುಗಳನ್ನು ಆಡ್ತಾ ಕನ್ನಡ ನಾಡಿನ ಬಗ್ಗೆ, ಜಲದ ಬಗ್ಗೆ, ನೆಲದ ಬಗ್ಗೆ ಹಿರಿಮೆಯ ಮಾತುಗಳನ್ನು ಆಡಿ ನಮ್ಮೆಲ್ಲರನ್ನ ರಂಜಿಸುವಂತ, ನಮ್ಮೆಲ್ಲರನ್ನ ಇನ್ಸ್ಪೈರ್ ಮಾಡುವಂತ ಒಂದು ಕೆಲಸವನ್ನು ಆ ಸಂದರ್ಭದಲ್ಲಿ ಮಾಡಿದ್ರು. ನಮ್ಮ ನಗರವನ್ನ, ಎಸ್ಪೆಷಲಿ ಸುಪ್ರಭಾತ ನಗರವನ್ನ ಸುತ್ತಮುತ್ತ ಯಾವುದೇ ರೀತಿಯ MG ರೋಡ್ಗೂ ಏನು ಸಹ ಕಮ್ಮಿ ಇರಲ್ಲ, ಆ ಮಟ್ಟಕ್ಕೆ ಈ ಒಂದು ಸುಪ್ರಭಾತ ನಗರವನ್ನ ಮಾಡ್ತೀನಿ ಅಂತ ಮಾತು ಕೊಟ್ಟೋಗಿದ್ದಾರೆ. ಆ ಮಾತನ್ನು ಅದ್ಭುತವಾದ ರೀತಿಯಲ್ಲಿ ಅವರು ಉಳಿಸ್ಕೋತಾರೆ. ಖಂಡಿತವಾಗಿ ನಮ್ಮ ನಗರ ಸೋಮಶೇಖರ್ ಸರ್ ಅವರ ನೇತೃತ್ವದಲ್ಲಿ ಖಂಡಿತವಾಗಿ ತುಂಬಾ ಚೆನ್ನಾಗಿ ಸಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದಂತ ವೆಂಕಟೇಶ್ ಮೂರ್ತಿ ಸರ್ ಅವರು ಇರ್ಬೋದು, ಮತ್ತೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಗೀತಾ ಮೇಡಮ್ ಇರ್ಬೋದು, ಮತ್ತೆ ನಮ್ಮ ಸುಪ್ರಭಾತ ನಗರ ಸಂಘದ ಅಧ್ಯಕ್ಷರಾದಂತಹ ಮೋಹನ್ ರಾಜ್ ಸರ್ ಅವರು, ಕಾರ್ಯದರ್ಶಿಗಳಾದಂತಹ ಸೋಮಶೇಖರ್ ಸರ್ ಅವರು, ಉಪಾಧ್ಯಕ್ಷರಾದಂತಹ ಚಂದ್ರಕುಮಾರ್ ಸರ್ ಅವರು, ಖಜಾಂಚಿ ಮೇಡಮ್, ಯೋಗೇಶ್ವರಿ ಮೇಡಮ್ ಅವರು, ಇವರೆಲ್ಲರೂ ಒಟ್ಟಾಗಿ ಸೇರಿ, ನಾನು ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಕೊಂಬೇಗೌಡ ಕಾಲೇಜಲ್ಲಿ ಪ್ರಿನ್ಸಿಪಲ್ ಆಗಿದ್ದೇನೆ. ಈ ಒಂದು ನಗರದ ನಿವಾಸಿ, ಕಾರ್ಯಕಾರಿ ಸಮಿತಿ ಸದಸ್ಯ, ನಾವೆಲ್ಲ ಒಟ್ಟಾಗಿ ಸೇರಿ ಕನ್ನಡ ತನವನ್ನು ಉಳಿಸುವ ಸಲುವಾಗಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್. ಎಲ್ಲರೂ ಹೇಳ್ತಾರೆ ನವೆಂಬರ್ ತಿಂಗಳಲ್ಲಿ ಮಾತ್ರ ಕನ್ನಡ ಅಂತ. ಜೀವನ ಪರ್ಯಂತ, ವರ್ಷ ಪೂರ್ತಿ ಈ ಒಂದು ಕನ್ನಡದ ಸೇವೆ ಯಾವಾಗ ಸಾಗಬೇಕು ಅನ್ನೋ ಒಂದು ಕಾರ್ಯಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನೀವು ಬಂದಿದ್ದಕ್ಕೆ ಈ ಸಂದರ್ಭದಲ್ಲಿ ನಮಗೆ ಧನ್ಯವಾದಗಳು ಹೇಳ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ನಾವು 20 ವರ್ಷ ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಕೆಲಸ ಮಾಡಿ ಬಂದ್ರು. ಪಠಾನ್ಕೋಟಲ್ಲಿರ್ಬೋದು, ಡೆಲ್ಲಿನಲ್ಲಿರ್ಬೋದು, ಎಲ್ಲಿದ್ರು ನಾವು ಕನ್ನಡ ಲೈಬ್ರರಿ, ಕನ್ನಡ ಜನರ ಸೇರ್ಕೊಂಡು ಕನ್ನಡತನವನ್ನು ಮಾಡ್ತಾ ಇದ್ವಿ. ಈಗ ನಮ್ಮ ನಾಡಿಗೆ ಬಂದು ನಮ್ಮ ಜಾಗದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡೋದು ತುಂಬಾ ಖುಷಿಯಾಗಿದೆ. ಅದಕ್ಕೆ ತಕ್ಕನಾಗಿ ಎಲ್ಲ ಸಹೋದ್ಯೋಗಿಗಳು, ಎಲ್ಲ ಸಹಚರರು, ಮತ್ತೆ ಇಲ್ಲಿ ನಿವಾಸಿಗಳೆಲ್ಲ ಸೇರಿಬಿಟ್ಟು ತುಂಬಾ ವಿಜೃಂಭಣೆಯಿಂದ ಈ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.